ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ, ನಿಮ್ಮ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಭೂಲೋಕದ ಗಂಟು ನಾಶ, ಪರಲೋಕದ ಗಂಟು ನಿತ್ಯ ಜೀವ, ಭಾಗ 3. ಭೂಲೋಕದ ಗಂಟು ನಾಶ, ಪರಲೋಕದ ಗಂಟು ನಿತ್ಯ ಜೀವ, ಭಾಗ 3. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 25:33ರಿಂದ 40ರವರೆಗೆ. ಮತ್ತಾಯ 25:33ರಿಂದ 40ರವರೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 31ರಿಂದ ನೋಡಿಕೊಳ್ಳೋಣ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯುಗದ ಅಂತ್ಯದಲ್ಲಿ ದೇವರು ಲಕ್ಷಾನುಲಕ್ಷ ದೇವದೂತರೊಂದಿಗೆ ಬೆಂಕಿಯ ಮಧ್ಯದಲ್ಲಿ ಭೂಲೋಕಕ್ಕೆ, ಅಂದರೆ ಜೆರುಸಲೇಮಿಗೆ ನ್ಯಾಯ ತೀರ್ಪಿಗೆ ಇಳಿದು ಬರುತ್ತಾರೆಂಬುದಾಗಿ ಇದರಲ್ಲಿ ಅಪೊಸ್ತಲರಾದ ಪೌಲರು ತಿಳಿಸಿದ್ದಾರೆ. ಇಡೀ ಸತ್ಯಯುಗದಲ್ಲಿ ಬಹಳ ಕಡೆಗೆ ಇದು ಬರೆಯಲ್ಪಟ್ಟಿದೆ. ಅಲ್ಲಿ ನ್ಯಾಯ ತೀರ್ಪಿಗಾಗಿ ಬರ್ತಾರೆ ಎಂಬುದಾಗಿ. 12ನೇ ವಚನ. 32. ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಅವತ್ತು ನೋಡಿ, ಆದಾಮನ ಕಾಲದಿಂದ ಅಲ್ಲಿಯವರೆಗೆ ಇಡೀ ಜಗತ್ತಿನ ಜನರೇ ಅವರ ಮುಂದೆ ಕೂತ್ಕೊಳ್ಳಬೇಕಾಗಿದೆ. ಹೋಗಿ ನ್ಯಾಯ ತೀರ್ಪಿಗಾಗಿ ಪ್ರತಿಯೊಬ್ಬರು ಕೂಡ. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮೊದಲು ದೇವದೂತರು ಏನ್ ಮಾಡ್ತಾರೆ? ಪರಲೋಕಕ್ಕೆ ಯಾರು, ನರಕಕ್ಕೆ ಯಾರು ಅಂತೇಳಿ 2 ವಿಂಗಡಗಳನ್ನ ಮಾಡ್ತಾರೆ. ಆಡುಗಳಂದ್ರೆ ದೇವರ ಮಾತನ್ನ ಕೇಳಿ ಪರಿಶುದ್ಧರಾಗಿ, ದೇವರ ಮಾತುಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಪರಿಶುದ್ಧರಾಗಿ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದವರೇ ಕುರಿಗಳಾಗಿದ್ದಾರೆ. ಇದು ಒಂದು ಉದಾಹರಣೆಗೆ ನೋಡುವ. ಇವತ್ತು ನಾವು ಕುರಿಗಳು ನೋಡಿ, ಇವತ್ತು ಎಷ್ಟೋ ಮಂದಿ ರೈತರು ಕುರಿಗಳನ್ನ ಸಾಕ್ತಾ ಇದ್ದಾರೆ. ಹಾಗೆ ಸಾಕುವ ಇಷ್ಟು ಒಂದು ಸಾಧು ಪ್ರಾಣಿಗಳು, ಅದರಿಂದ ಏನಾದ್ರೂ ಮನುಷ್ಯರಿಗೆ ತೊಂದರೆ ಇದೆಯಾ? ಇಲ್ಲ. ಆ ಕುರುಬನು ಹೋದಲ್ಲಿ ಆ ಕುರಿಗಳು ಹೋಗ್ತವೆ, ಅಥವಾ ಮುಂದೆ ಒಂದು ಕುರಿ ಹೋದರೆ ಅದರ ಹಿಂದೆ ಹೋಗ್ತವೆ. ಮನುಷ್ಯನಿಗೆ ಏನಾದ್ರೂ ತೊಂದರೆ ಇದೆಯಾ? ಏನು ಇಲ್ಲ. ಆ ಕುರುಬನು ಕುರಿಗಳನ್ನು ಹೇಗೆ ಹೊಡ್ಕೊಂಡೋಗಿ ಮೇಯಿಸಿ ತನ್ನ ಹಿಂಡನ್ನ ತನ್ನ ಹಟ್ಟಿಗೆ ಬರಮಾಡಿ ಕಾಯ್ತಾನೋ, ಅದೇ ರೀತಿ ಕುರಿಗಳು ಯಾರಂದ್ರೆ ದೇವರಿಂದ ಆಶೀರ್ವಾದ ಹೊಂದಿ, ದೇವರು ಎಲ್ಲ ಕಷ್ಟ, ಸಂಕಟ, ದುಃಖ, ಪಾಪಗಳಿಂದ ಬಿಡುಗಡೆ ಮಾಡಿದ ಮೇಲೆ ಚಾಚು ತಪ್ಪದೆ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಭೂಲೋಕ ಜೀವನದಲ್ಲಿ ಪರಲೋಕವನ್ನು ಸಂಪಾದನೆ ಮಾಡಿದವರೇ ಈ ಕುರಿಗಳಾಗಿದ್ದಾರೆ. ಅವರು ನಾಡಿದ್ದು ದೇವರ ಬಲಗಡೆಯಲ್ಲಿ ಇರುತ್ತಾರೆ ನ್ಯಾಯ ತೀರ್ಪಿನ ದಿವಸ. ಅಲ್ಲಿ ಇನ್ನೊಂದು ವಿಷಯಗಳು ಏನಪ್ಪ ಅಂದ್ರೆ, ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಡುಗಳು ಅಂದ್ರೆ ಮೇಕೆಗಳು. ಅವು ನೋಡಿ, ಇವತ್ತು ಇಡೀ ಕಾಡನ್ನ ಸರ್ವ ನಾಶ ಮಾಡ್ತಾರೆ. ಆಡು ತಿನ್ನದ ಸೊಪ್ಪು ಇಲ್ಲ ಎಂಬುದಾಗಿ ನಮ್ಮ ಹಿರಿಯರೊಂದು ಗಾದೆ ಹೇಳ್ತಾರೆ. ರೈತರು ನಾವು ಮೇಕೆ ಮಾಡ್ತವೆ, ಸಂಪಾದನೆ ಮಾಡಿ ಕೊಡಬಹುದು, ಆದರೆ ಸಂಪೂರ್ಣವಾಗಿ ತಿನ್ನದ ವಸ್ತು ಇಲ್ಲ. ಅವು ಸರ್ವನಾಶ, ನಿತ್ತಲ್ಲಿ ನಿಲ್ಲುವುದಿಲ್ಲ, ಎಲ್ಲೆಲ್ಲೋ ಓಡ್ತವೆ, ಎಲ್ಲಾ ವಸ್ತುಗಳನ್ನ ತಿಂದು ಹಾಕ್ತವೆ. ಆಗ ಈ ಆಡುಗಳು ಯಾರಂದ್ರೆ, ಈ ದೇವರ ಮಾತನ್ನು ಕೇಳದವರ ಮನಸ್ಸಿಗೆ ಬಂದಾಗೆ ಭೂಲೋಕ ಹೋಗ್ಬೇಕು, ದೇವರು ಬೇಕು ಅಂತೇಳಿ ದೇವರಿಗೆ ವಿರುದ್ಧವಾಗಿ, ದೇವರ ಎಲ್ಲಾ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆದವರೇ ಆಡುಗಳು. ಇವರಾಗಿದ್ದಾರೆ ಶಾಪಗ್ರಸ್ತರು. ಅವರು ಏನಾಗಿದ್ದಾರೆ? ಅವರನ್ನ ನರಕಕ್ಕೆ ಕಳಿಸೋನಾಗಿದ್ದಾನೆ, ಕುರಿಗಳನ್ನ ಕರ್ಕೊಂಡು ಪರಲೋಕಕ್ಕೆ ಹೋಗೋನಾಗಿದ್ದಾನೆ ಅಂತ ಇದ್ದಾರೆ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 30 ಅಲ್ಲಿಂದ, ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥವಾಗಿ ತೆಗೆದುಕೊಳ್ಳಿರಿ. ನೋಡಿ, ಬಲಗಡೆಯಲ್ಲಿ ಕುರಿಗಳಿಗೆ ಏನ್ ಹೇಳ್ತಾರೆ ದೇವರು ಹೊತ್ತು ನ್ಯಾಯತೀರ್ಪಿನ ದಿವಸ? ನನ್ನ ತಂದೆಯಿಂದ ಆಶೀರ್ವಾದ, ಲೋಕಾದಿಯಿಂದ ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದವರೇ ಬನ್ನಿರಿ,
ಲೋಕಾದಿಯಿಂದ ನಿಮಗೆ ಸಿದ್ಧ ಮಾಡಿದ ರಾಜ್ಯ ಶಾಸ್ತ್ರವನ್ನು ತೆಗೆದುಕೊಳ್ಳಿರಿ. ಮೊದಲೇ ನಿಮಗೆ ತೀರ್ಮಾನ ಆಗಿದೆ, ಪರಲೋಕ ಬನ್ನಿರಿ, ಅದನ್ನು ಪಡೆದುಕೊಳ್ಳಿರಿ ಅಂತೇಳಿ ಕರ್ಕೊಂಡು ಪರಲೋಕಕ್ಕೆ ಹೋಗೋವನಾಗಿದ್ದಾರೆ. ಇದು ಇವರು ಯಾರಂದ್ರೆ ಈ ಕುರಿಗಳು ದೇವರಿಂದ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನ ತಿಳ್ಕೊಂಡು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಯಾವುದೇ ಕಷ್ಟ ಸಂಕಟ ಬಂದರೂ ಚಾಚು ತಪ್ಪದೆ ಪರಿಶುದ್ಧರಾಗಿ ಜೀವಿಸಿ ಪರಲೋಕವನ್ನು ಸಂಪಾದನೆ ಮಾಡಿ ಮರಣ ಹೊಂದಿದವರು ಈ ಕುರಿಗಳಾಗಿದ್ದಾರೆ. ಇದುವೇ ಪರಲೋಕದ ಗಂಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಲೋಕದ ಗಂಟು ಈ ಮೇಕೆಗಳು ಆಡುಗಳು ಸರ್ವನಾಶ. ಭೂಲೋಕದಲ್ಲಿ ಮತ್ತೊಂದು ಗಂಟು ಮಾಡಿ ಇಟ್ಟವರು ಅದೇ ರೀತಿ ಮೇಕೆಗಳನ್ನ ಆಡುಗಳನ್ನ ಯಾವ ರೀತಿ ನಾಶಕ್ಕೆ ನರಕ ಅವರು ಶಾಪಗ್ರಸ್ತರು ಎಂಬುದಾಗಿ ನಾವಿಲ್ಲಿ ಓದುತ್ತೇವೆ. ಇವರೇ ಆಗಿದ್ದಾರೆ ಶಾಪಗ್ರಸ್ತರು. ಆದರೆ ಕುರಿಗಳೇ ಇದು ಆಗಿದ್ದಾರೆ ದೇವರ ವಾಕ್ಯಕ್ಕೆ ವಿಧೇಯರಾದವರು. ಅದುವೇ ಪರಲೋಕದ ಗಂಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 34. ಆಗ ಅರಸನು ತನ್ನ ಬಲಗಡೆಯಲ್ಲಿರುವ ತಂದೆ ಆಶೀರ್ವಾದ ಹೊಂದಿದರೆ ಬನ್ನಿರಿ, ಲೋಕಾದಿಯಿಂದ ಅಂದರೆ ಮೊದಲೇ ಅವರಿಗೆ ಪರಲೋಕ ಸಿದ್ಧವಾಗಲ್ಪಟ್ಟಿದೆ. ಯಾರಿಗೆ? ಈ ಕುರಿಗಳಿಗೆ. ಹಾಗೆ ದೇವರು ಇವತ್ತು ಏನ್ ಮಾಡ್ತಾರೆ, ಎಲ್ಲರಿಗೂ ದರ್ಶನವನ್ನ ಕೊಡ್ತಾರೆ. ಆದರೆ ಎರಡು ಥರದ ನ್ಯಾಯ ತೀರ್ಪಿದೆ. ಅದು ಮುಂದಿನ ದಿವಸಗಳಲ್ಲಿ ನಾವು ಇದನ್ನ ನೋಡಿಕೊಳ್ಳಬಹುದು. ಆದರೆ ಮೊದಲಿಂದಲೇ ದೇವರ ಆಶೀರ್ವಾದ ಯಾರ ಮೇಲೆ ಇದೆಯೋ ಅವರಿಗೆ ದರ್ಶನವಾದ ಮೇಲೆ ಅವರು ಚಾಚೂ ತಪ್ಪದೆ ದೇವರ ವಾಕ್ಯವನ್ನ ಮೀರಿ ನಡೆಯುವುದಿಲ್ಲ. ಪ್ರಪಂಚ ಬೇಕು, ಸ್ಟೈಲ್ ಬೇಕು, ಸುಳ್ಳು ದಾಗ ಮೋಸ ಅನ್ಯಾಯ 10 ದಶಾಜ್ಞೆಗಳಿಗೆ ವಿಧೇಯರಾಗಿಯೇ ಜೀವಿಸ್ತಾರೆ. ಎಲ್ಲ ವಾಕ್ಯಗಳಿಗೆ ಇವರಾಗಿದ್ದಾರೆ ಕುರಿಗಳು. ಇವರಾಗಿದ್ದರೆ ಪರಲೋಕವನ್ನ ಪಡೆದುಕೊಳ್ಳುವರು. ಆದರೆ ಆಗ್ಲೇ ಹೇಳಿದಾಗೆ ಯಾರು ಮತ್ತು ವಿರೋಧ ಆಗ್ತಾರೋ ಅವರ ಮೇಕೆಗಳು ಆಡುಗಳು ಅಂದರೆ ಶಾಪಗ್ರಸ್ತರಾಗಿದ್ದಾರೆ ಅಂತ ಇದರ ಅರ್ಥ. 35. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆಗ ಯೇಸು ಏನ್ ಹೇಳ್ತಾ ಇದ್ದಾರೆ, ದೇವರು ನಾನು ರೋಗಿಯಾಗಿದ್ದೆ, ಇಷ್ಟೆಲ್ಲ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಿದ್ದೆ. ಯಾರಿಗೆ? ಈ ಕುರಿಗಳಿಗೆ ಹೇಳ್ತಾ ಇರುವಂತದ್ದು. ಬಳಗಡೆಯಲ್ಲಿ ನಾನು ಬಹಳ ಕಷ್ಟ ಸಂಕಟ ಬಿದ್ದಿದ್ದೆ, ಅನಾಥನಾಗಿದ್ದೆ, ಈ ರೀತಿ ಕಷ್ಟದಲ್ಲಿದ್ದೆ, ನನ್ನನ್ನು ಬಂದಿರಿ, ಸಂದೇಶಿಸಿದಿರಿ, ಸಮಾಧಾನ ಹೇಳಿದ್ದೀರಿ, ಊಟಕ್ಕೆ ಕೊಟ್ಟಿದ್ದೀರಿ, ಬಾಯಾರಿಗೆ ಕೊಟ್ಟಿದ್ದೀರಿ, ಬಟ್ಟೆ ಬೇರೆ ಕೊಟ್ಟಿದ್ದೀರಿ, ನನ್ನನ್ನು ಆರೈಕೆ ಮಾಡಿದ್ದೀರಿ ನೀವು. ಆದ್ರಿಂದ ನೀವು ಪರಲೋಕವನ್ನ ಪಡೆದುಕೊಳ್ಳಿರಿ. ಇದುವೇ ಪರಲೋಕದ ಗಂಟು. ಹಾಗೆ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅನಾಥ ಮಕ್ಕಳು, ಅನಾಥ ಆಶ್ರಮಗಳು, ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಿದಂತ ಕುಟುಂಬಗಳಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ, ಮನೆ ಮಠ ಕಟ್ಟಲಿಕ್ಕೆ, ಮದುವೆ ಮಾಡಲಿಕ್ಕೆ, ಅಕಸ್ಮಾತ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನಾ ರೀತಿಯಲ್ಲಿ ಯಾರು ಸಹಾಯ ಮಾಡುತ್ತಿದ್ದಾರೋ ದೇವರು ನನಗೆ ಕೊಟ್ಟ ಅಂತೇಳಿ ಅದರಲ್ಲಿ ದಾನ ಧರ್ಮ ಮಾಡಿಕೊಂಡು ಧಾರಾಳವಾಗಿ ಅಥವಾ ಎಷ್ಟಿದೆ ಅಷ್ಟು ಅವರವರ ಶಕ್ತಿಗನುಸಾರ, ಏನು ಇಲ್ಲೇ ಇದ್ದರೆ ಒಳ್ಳೆ ಮಾತನ್ನಾದರೂ ಹೇಳೋದು, ಕೈಲಾದ ಸಹಾಯವನ್ನಾದರೂ ಮಾಡುವುದು ಅವರ ಕಷ್ಟ ಸಂಕಟ ದುಃಖಗಳಿಗೆ. ಇದುವೇ ಆಗಿದೆ ಕುರಿಗಳು. ಇದುವೇ ಆಗಿದೆ ಪರಲೋಕದ ಗಂಟು. ಇಲ್ಲ ನಾನು ದುಡ್ದೆ, ನಾನು ಮಾಡಿದೆ, ನಂದು ಯಾಕೆ ನಾನು ಅವ್ರಿಗೆ ಕೊಡಬೇಕು ಅಂತೇಳಿ ಇವತ್ತು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾರೆ. ಇದನ್ನು ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಅವರವರಿಗೆ ಲೆವೆಲಿಗೆ ತಕ್ಕಾಗಿ ಯಾರು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ಕೊಂಡು ಹೋಗ್ತಾರೆ. ಇವರು ಭ್ರಷ್ಟರಾಗಿದ್ದಾರೆ. ಇವರಾಗಿದ್ದಾರೆ ಆಡುಗಳು ಮೇಕೆಗಳು. ಇವರಾಗಿದ್ದಾರೆ ನರಕಕ್ಕೆ ಹೋಗುವವರು. ಇದಾಗಿದೆ ಭೂಲೋಕದ ಗಂಟು. ಸರ್ವನಾಶ ಒಂದಲ್ಲ ಒಂದು ದಿವಸ ಕೊನೆಗಾದರೂ ಸಂಪೂರ್ಣ ನಾಶವಾಗುವಂಥದ್ದು. 36, 37. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಾಗಿದ್ದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಅಥವಾ ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರಾಗ ಇವರು ಹೇಳ್ತಾರೆ, ಪರಲೋಕಕ್ಕೆ ಅಂದರೆ ಕುರಿಗಳು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಬಳಗಡೆಯಲ್ಲಿ ಪರಲೋಕಕ್ಕೆ ತಯಾರಾದವರು ಇವರು ಹೇಳ್ತಾರೆ, ಯಾಕಪ್ಪ ನೀನು ಬಂದಿದ್ಯಾ, ನೀನು ನಾವು ನೋಡಲೇ ಇಲ್ಲ, ಯಾವಾಗ ನಿನಗೆ ಕೊಟ್ಟೆವು? ಅದಕ್ಕೆ ನೋಡಿ 40ನೇ ವಚನದಲ್ಲಿ, ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ
ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ನೋಡಿ, ದೇವರಿಗೆ ಯಾವುದೇ ಪೂಜೆ ಪುಷ್ಕರ, ಹಣ್ಣು, ಬಾಳೆಹಣ್ಣು, ಕರ್ಪೂರ, ಸಾಂಬ್ರಾಣಿ, ಕಬ್ಬು, ಪಂಚಾಮೃತ, ಯಾವುದೇ ಪೂಜೆ ಪುಷ್ಕರ ಏನು ಬೇಕಾಗಿಲ್ಲ. ದೇವರ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ನಮಗೆ ಅರಿಯದ ಕಾಲದಲ್ಲಿ ದೇವರ ಮುಂದೆ ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದ ಮೇಲೆ ದೇವರ ವಾಕ್ಯ ಹೇಳುವುದಿದೆ, ಇಂತಿಂಥವರಿಗೆ ನೀವು ಮಾಡ್ರಪ್ಪ, ಬೇಕಾದಷ್ಟು ಇದ್ದವರಿಗೆಲ್ಲ, ಬೇಕಾದಷ್ಟು ಇರೋರಿಗೆಲ್ಲ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದಲ್ಲ, ಇಂಥ ಅಲ್ಪನಾದವರಿಗೆ, ಕನಿಷ್ಠರಾದವರಿಗೆ, ಅವರು ಏನೇ ತಪ್ಪು ಮಾಡಿರಲಿ, ಏನೇ ಪಾಪ ಮಾಡಿರಲಿ, ಇಂಥವರಿಗೆ ನೀವು ಮಾಡಿದ್ದು ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ. ಇದುವೇ ಪರಲೋಕದ ಗಂಟು. ಅಂಥವರೇ ಪರಲೋಕಕ್ಕೆ ಬಾಧ್ಯರು. ಈ ಭೂಲೋಕದಲ್ಲಿ ಕನಿಷ್ಠರಾಗಿ ಇರ್ಬೋದು, ಯಾರಿಗೂ ಬೇಡದವರಾಗಿ ಇರ್ಬೋದು, ಆದರೆ ಇಂಥವರಿಗೆ ಯಾರು ಸಹಾಯ ಮಾಡಿದ್ರೋ, ಯಾರು ಕೊಟ್ಟರೋ, ಇದು ದೇವರು ನನಗೆ ಕೊಟ್ಟ ಆಸ್ತಿ ಪಾಸ್ತಿ ನನ್ನದಲ್ಲ, ಈ ದುಡ್ಡು ಸಂಪಾದನೆ ದೇವರು ನನ್ನ ಅನಾಥ ಮಕ್ಕಳಿಗೆ, ಅನಾಥ ವೃದ್ಧರಿಗೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರಿಗೆ, ಆಸ್ಪತ್ರೆಗೆ ಹೋಗಲಿದ್ದವರಿಗೆ ಕೊಡಬೇಕಪ್ಪ ಅಂತೇಳಿ ಮನಸ್ಸಿಟ್ಟು ಯಾರು ಕೊಡ್ತಾರೋ ಇದುವೇ ಪರಲೋಕದ ಗಂಟಾಗಿದೆ. ಅದಲ್ಲದೆ ಇವರು ನನ್ನ ತಂದೆ ತಾಯಿ ತಮ್ಮ ತಂಗಿ ಬಂಧು ಬಳಗ ಅಂತೇಳಿ ಪ್ರೀತಿ ಮಾಡೋರನ್ನೇ ಇದ್ದವರಿಗೆ ಬೇಕಾದಷ್ಟು ಕೊಡೋದು, ಅವರಿಗೆ ಸಾಲ ಮೂಲ ಕೊಡೋದು, ಅವರಿಗೆ ಸಹಾಯ ಮಾಡುವುದು ಅವರಲ್ಲಿ ಬೇಕಾಗಿದ್ದಿದೆ. ಇದುವೇ ಆಗಿದೆ ಈ ಭೂಲೋಕದ ಗಂಟು ನಾಶ. ಇಂಥವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಇದು ನನ್ನ ಸೇವೆ ಎಂಬುದಾಗಿ ದೇವರು ಹೇಳಿದ್ದು. ಹಾಗಿರುವಾಗ ಮಾತ್ರ, ಇಲ್ಲದ್ರೆ ಎಷ್ಟೇ ಪ್ರಾರ್ಥನೆ ಮಾಡಿ, ಏನೇ ಮಾಡಿ, ಎಷ್ಟೇ ಉಪವಾಸ ಮಾಡಿ, ಎಲ್ಲಿಗೆ ಹೋಗಿ, ಯಾರ ಮೇಲೆ ಕೈ ಮೇಲೆ ಇಡ್ಸ್ಕೊಳ್ಳಿ, ಅಥವಾ ಯಾರ ಕಾಲಿಗೆ ಹೋಗಿ ನೀವು ಬೀಳಿ, ಎಲ್ಲೆಲ್ಲಿಗೋ ದೇವ್ರನ್ನ ಹುಡುಕಿಕೊಂಡು ಹೋಗಿ ನೀವು, ಅಥವಾ ಕಲ್ವಾರಿ ಬೆಟ್ಟಕ್ಕೆ ಅಲ್ಲಿ ಹೋಗಿ, ಜೆರುಸಲೇಮಿಗೆ ಹೋಗಿ ಅಲ್ಲಿಯೇ ಉಪವಾಸ ಮಾಡಿ, ಬೇಕಾದ್ರೆ ನೀವು ಇದ್ದಲ್ಲಿಂದ ಜೆರುಸಲೇಮಿಗೆ ಕಲ್ವಾರಿ ಬೆಟ್ಟಕ್ಕೆ ಉರುಳಿಕೊಂಡೇ ಹೋಗಿ, ನಡ್ಕೊಂಡೇ ಹೋಗಿ, ಏನು ಪ್ರಯೋಜನ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದೇ ಪರಲೋಕದ ಗಂಟು. ಈ ಕಡೆ ದೇವರು ಬೇಕು, ದೆವ್ವನು ಬೇಕು, ನಾನಾ ಥರದಲ್ಲಿ ಸುಳ್ಳು ಹೇಳ್ಕೊಂಡು, ದೇವರ ಹೆಸರು ಹೇಳ್ಕೊಂಡು ಹಣ ಸಂಪಾದನೆ ಮಾಡಿ, ದಶಾಂಶ ಕಾಣಿಕೆಯಾಗಿ ನಾನಾ ಥರದ ಸ್ಟೈಲ್ಗಳನ್ನ ಮಾಡಿಕೊಂಡು ಬಡ ಬಗ್ಗರನ್ನ ದೂರ ತಳ್ಳುವುದು. ಯಾರು ಜಾಸ್ತಿ ದಶಾಂಶ ಕಾಣಿಕೆಯನ್ನು ಕೊಟ್ಟರೋ, ಯಾರು ಅಕ್ಕಿ ಸಾಮಾನು ತರಕಾರಿಗಳನ್ನ ತಗೊಂಡು ಕೊಟ್ಟರೋ ಅಂಥವರ ಮೇಲೆ ಪ್ರೀತಿ, ಅಂಥವರಿಗಾಗಿ ಪ್ರಾರ್ಥಿಸುವುದು ಇವರಾಗಿದ್ದಾರೆ. ಆ ಮೇಕೆಗಳು ಆಡುಗಳು ಶಾಪಗ್ರಸ್ತರೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸಿದೆ ನನ್ನ ಸಹೋದರ ಸಹೋದರಿಯರೇ. ಆದ್ರಿಂದ ಬಹಳ ಎಚ್ಚರ. ಇದುವೇ ಪರಲೋಕದ ಗಂಟು ಮತ್ತು ಭೂಲೋಕದ ಗಂಟು. ಸರಿ, ಈಗ ಅದೇ ಮತ್ತೆ 25, 41ರಿಂದ 46ರವರೆಗೆ ಓದಿಕೊಳ್ಳೋಣ. ಆಮೇಲೆ ಆತನು ಎಡಗಡೆಯಲ್ಲಿರುವಾಗ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಆದ್ರೆ ಇವರು ಯಾರಿಗೆ ಎಡಗಡೆ ಇರುವ ಆಡುಗಳಿಗೆ, ಮೇಕೆಗಳಿಗೆ, ಅಂದ್ರೆ ಸೈತಾನನಿಗೆ ಸಿದ್ಧ ಮಾಡಿದ ನಿತ್ಯ ಬೆಂಕಿ ಅಂದ್ರೆ ನರಕಕ್ಕೆ ನೀವು ಹೋಗಿ. ಯಾರಿಗೆ? ಈ ಮೇಕೆಗಳು ಅಂದ್ರೆ ದೇವರ ಮಾತನ್ನು ಕೇಳದೆ ನಡೆಯುವವರು ಇವರಾಗಿದ್ದಾರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವವರು. ಆಗ ನಾನು ಬಾಯಾರಿದ್ದೇನು, ನೀವು ಕುಡಿಯುವುದಕ್ಕೆ ಕೊಡಲಿಲ್ಲ, ಪರದೇಶಿಯಾಗಿದ್ದೇನು, ನೀವು ನನ್ನ ಸೇರಿಸಿಕೊಳ್ಳಲಿಲ್ಲ, ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ, ರೋಗದಲ್ಲಿ ಬಿದ್ದಿದ್ದೇನು, ಸೆರೆಮನೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡೋದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿದ್ದನ್ನು, ಬಟ್ಟೆ ಇಲ್ಲದವನಾಗಿದ್ದನ್ನು, ರೋಗದಲ್ಲಿ ಬಿದ್ದಿದ್ದನ್ನು, ಸೆರೆಮನೆಯಲ್ಲಿದ್ದದ್ದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಈ ಕೇವಲ ಅಲ್ಪನಾದರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ನೋಡಿ, ನಿಮಗೆ ಬೇಕಾಗಿದ್ದನ್ನು ಕೊಟ್ಟೆ, ನಿಮ್ಮನ್ನು ಅನೇಕ ಪಾಪ ಕಷ್ಟ ಸಂಕಟ ದುಃಖಗಳಿಗೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗೋರು ನಾನಾ ಥರ ರೋಗ ರುಜಿನಗಳಿಂದ ಬಿಡುಗಡೆ ಮಾಡಿದೆ. ನಿಮಗೆ ಪ್ರತಿ ಒಂದು ಭೂಮಿ ನೀರು ಎಲ್ಲವನ್ನು ಸೃಷ್ಟಿ ಮಾಡಿ ನಿಮಗೆ ಕೊಟ್ಟಿದ್ದು ನಾನೇ. ಇವತ್ತು ಅದರಲ್ಲಿ ಬೆಳೀತಾ ಇದ್ದೀರಾ, ನಿಮಗೆ ಪ್ರತಿಯೊಂದು ಕೊಡುವಂಥದ್ದು ನಾನೇ. ಅದು ಬಿಟ್ಟು ನೀವು ಇಂಥವರಿಗೆ ಕೊಡಲಿಲ್ಲ, ನಿಮ್ಮ ಪಾಪಗಳನ್ನ ಮರೆತು ಬಿಟ್ಟಿದ್ದೀರಾ. ಈಗ ನನ್ನದು 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 ಅಂತೇಳಿ ಮೆರೀತಾ ಇದ್ದೀರಾ, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾ ಇದ್ದಾರಾ, ಇಂಥವ್ರನ್ನ ದೂಷಣೆ ನೀವು ಮಾಡ್ತಾ ಇದ್ದೀರಾ. ಆಗ ನನಗೆ ಕೊಡದ ಹಾಗಾಯಿತು, ನನ್ನನ್ನು ನೀವು ಮರೆತಿದ್ದೀರಿ, ನನ್ನನ್ನು ದೂಷಣೆ ಮಾಡಿದಾಗ ಆಯಿತು. ಆದ್ದರಿಂದ ಖಂಡಿತವಾಗಿ ನೀವು ಏನು ಮಾಡಿದ್ದು, ನನಗೆ ಏನನ್ನು ನೀವು ಕೊಡಲಿಲ್ಲ. ಹಾಗೆ 46ನೇ ವಚನ, ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು.
ನೋಡಿ, ಈ ರೀತಿ ದಾನ ಧರ್ಮ ಮಾಡಿ ಏನು ಇಲ್ಲದೆ ಇವತ್ತು ಉದಾಹರಣೆಗೆ ದೇವರನ್ನು ಅರಿತ ಮೇಲೆ ಇದು ಸುವಾರ್ತೆ ಸೇವೆಗಾಗಿ ತನ್ನ ಸ್ವಂತ ಹೆಂಡತಿ ಮಕ್ಕಳು ಬಂಧು ಬಳಗದವರಿಂದಲೇ ಇವತ್ತು ಬಹಿಷ್ಕರಿಸಲ್ಪಟ್ಟಿದ್ದಾರೆ. ಏನೂ ಇಲ್ಲದೆ ಸತ್ಯ ಸುವಾರ್ತೆಯನ್ನೇ ಸಾರ್ತಾರೆ. ಅಕಸ್ಮಾತ್ ಒಳ್ಳೆ ಕುಟುಂಬ, ಗಂಡ ಹೆಂಡತಿ ಮಕ್ಕಳ ಸಂಸಾರದ ಜೀವಿತ ನಡೆಸುವಾಗ ಅವರಿಗೆ ನಾನಾ ಥರದ ಕಷ್ಟ ಸಂಕಟ ಇಂಥವ್ರಿಗೆ ಬಿದ್ದವರಿಗೆ ಸಹಾಯ ಮಾಡುವುದೇ ಪರಲೋಕದ ಗಂಟಾಗಿದೆ. ಅದು ಬಿಟ್ಟು ನನ್ನದು 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 ಅಂತ ಹೇಳಿಕೊಂಡು ಈ ರೀತಿ ಜೀವಿಸುವವರೇ ಭೂಲೋಕದ ಗಂಟು, ಅದು ಸರ್ವನಾಶ, ಅಂತವರ ಮೇಲೆ ದೇವರ ಕೋಪ. ಆದರೆ ಇಲ್ಲಿ 46ನೇ ವಚನ, ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೆ, ಅದುವೇ ಪರಲೋಕದ ಗಂಟು. ಇವರು ನಿತ್ಯ ಜೀವಕ್ಕೆ, ಈ ಭೂಲೋಕದ ಗಂಟಿಗೆ ನಾಶ ಮಾಡೋರು ನಿತ್ಯ ನರಕಕ್ಕೆ, ಇದುವೇ ನಿತ್ಯ ಶಿಕ್ಷೆ. ಹಾಗೆ ಇದರ ಬಗ್ಗೆ ಬಹಳ ಎಚ್ಚರದನ್ನ ಸಹೋದರ ಸಹೋದರಿಯರೇ. ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸಂಪೂರ್ಣ ದಶಾಜ್ಞೆಗಳಿಗೂ ಹಾಗೆ ಎಲ್ಲ ವಾಕ್ಯಗಳನ್ನ ಚೆನ್ನಾಗಿ ತಿಳಿದುಕೊಂಡು ಜೀವಿಸಿ ಪರಿಶುದ್ಧರಾಗಿ ಭೂಲೋಕದಲ್ಲಿ ಮರಣ ಹೊಂದುವುದೇ ಅದುವೇ ಪರಲೋಕದ ಗಂಟು. ತಿಳಿದವರು ಎಷ್ಟೇ ಬೋಧನೆ ಮಾಡಲಿ, ಎಷ್ಟೇ ಮಾತಾಡಲಿ, ಯಾವ ಭಾಷೆನೇ ಮಾತಾಡಲಿ, ಎಷ್ಟೇ ಊರಿಂದ ಊರಿಗೆ ಹೋಗಲಿ, ಎಷ್ಟೇ ಸುವಾರ್ತೆ ಸಾರಲಿ, ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗದೆ ಹೋದರೆ ಇದುವೇ ಆಗಿದೆ ಭೂಲೋಕದ ಗಂಟು, ಸರ್ವನಾಶ. ಇದುವೇ ಇವತ್ತು ನಾವು ಒಂದೊಂದು ಕಡೆಗೆ ನೋಡ್ತಾ ಇದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದುವೇ ನಾಳೆಯೂ ಕೂಡ ಮುಂದುವರಿಯುತ್ತದೆ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದವರಲ್ಲಿ ಯಾರಾದರೂ ಏನಾದರೂ ತಪ್ಪಿ ಹೋಗಿದ್ದರನ್ನು ಕ್ಷಮಿಸಿರಿ. ಮುಂದೆ ನಿಮ್ಮ ವಾಕ್ಯಕ್ಕನುಸಾರವಾಗಿ ಜೀವಿಸಿ ಪರಲೋಕದಲ್ಲಿ ಅವರ ಗಂಟು ಇರುವ ಹಾಗೆ ಕೂಡ ಅವರು ಜೀವಿಸುವ ಹಾಗೆ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಸ್ವಾಮಿ. ಅದನ್ನು ತಿಳಿದುಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೆ ಅವರು ತಿಳಿಸಿ ಅವರೆಲ್ಲರಿಗೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನ್ಯಾಯ ತೀರ್ಪಿನ ದಿವಸ ನಿಮ್ಮ ಬಲಗಡೆಯಲ್ಲಿ ಕುರಿಗಳಾಗಿ ನಿಂತು ನಿಮ್ಮೊಂದಿಗೆ ಪರಲೋಕಕ್ಕೆ ಬರುವ ಯೋಗ್ಯತೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಡೆಸಿರಿ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.